ತಂದೆ ತಾಯಿಗೆ ತೋರಿಸುವ ಗೌರವ ಹೇಗಂದ್ರೆ ಎಲ್ಲಿ ಕೂಡ ನನ್ನ ತಂದೆ ತಾಯಿ ನನ್ನ ಜೊತೆಯಲ್ಲಿ ಹುಟ್ಟಿರುವ ಸೋದರರು ತಲೆ ಬಗ್ಗಿಸ್ಬಾರ್ದು, ಆ ರೀತಿ ನಾನು ಗೌರವವಾಗಿ ನಡ್ಕೋಬೇಕು ಅಂತ ಎಲ್ಲಾ ನೋವನ್ನ ಅವಮಾನವನ್ನ ಮೌನವಾಗಿ ಸಹಿಸ್ಕೊಳ್ಳುವಂತ ತಾಯಿ ದೇವತೆ ಎಲ್ಲೂ ಸಿಗಲ್ಲ. ಭಾರತ ದೇಶದಲ್ಲಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ತಾಯಿಗೆ ಆ ಸಂಸ್ಕಾರ ಆ ತಾಯಿಯಿಂದನೇ ಬಂದಿರುತ್ತೆ. ಅದಕ್ಕೆ ಆ ತಾಯಿ ದೇವತೆನ ಯಾರು ಕೂಡ ಆ ತಾಯಿಯಷ್ಟು ಇನ್ಯಾರು ಪವಿತ್ರವಾಗಿರುವಂತ ಅವರು ಯಾರು ಇಲ್ಲ ಈ ಭೂಮಿ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವಳು ಯಾವತ್ತೂ ಕೂಡ ತಾನು ಚೆನ್ನಾಗಿರ್ಬೇಕು, ತಾನು ದುಡಿಬೇಕು, ತಾನು ಎಲ್ಲ ಕಷ್ಟಗಳಿಂದ ಹೊರಗಡೆ ಬರ್ಬೇಕು ಅಂತ ಯೋಚನೆ ಮಾಡಲ್ಲ. ತನ್ನ ಕುಟುಂಬನ ತನಗೆ ಗೌರವ ಕೊಡದೆ ಹೋಗ್ಲಿ, ಆ ಮನೇನ ಮಕ್ಕಳನ್ನ ತನ್ನ ಜೊತೆಯಲ್ಲಿರುವಂತವನ್ನ ತನ್ನನ್ನ ಯಾವ ಮನೆಗೆ ಕೊಟ್ಟಿರ್ತಾರೆ ಆ ಮನೆ ಗೌರವನ್ನ ಇಷ್ಟೆಲ್ಲ ಜವಾಬ್ದಾರಿಯನ್ನ ಆ ತಾಯಿ ತಲೆ ಮೇಲೆ ಹೊತ್ತು ಎಷ್ಟೆಲ್ಲ ನಿಭಾಯಿಸ್ತಾಳೆ ಆ ತಾಯಿ. ಆದ್ರೆ ಆ ತಾಯಿಗೆ ಪ್ರತಿಫಲ ಏನ್ ಕೇಳ್ತಾಳೆ? ಗೌರವ ಮಾತ್ರ. ತನ್ನ ಮಕ್ಕಳು ಗೌರವ ಕೊಟ್ಟಾಗ, ಕುಟುಂಬದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಾಳೆ, ಅವ್ರು ಗೌರವ ಕೊಟ್ಟಾಗ ಅದನ್ನ ಅವಳು ತೃಪ್ತಿಯಾಗಿ ನೋಡ್ತಾಳೆ. ಬೇರೆ ಯಾವುದೇ ಒಂದನ್ನ ಫಲಾಪೇಕ್ಷೆ ಪಡೆದೇ ಇರುವಂತ ಅವಳು ನಿಸ್ವಾರ್ಥವಾಗಿರುವಂತ ತಾಯಿ ದೇವತೆ ಇದ್ದಾರೆ ಅಂದ್ರೆ ಈ ಭೂಮಿ ಮೇಲೆ ಅವರು ತಾಯಿ ಮಾತ್ರ ಆಗ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳುವಂತವ್ರಾಗ್ಬೇಕು. ಮಕ್ಕಳಿಗೆ ಇವತ್ತಿಷ್ಟು ಪ್ರತಿಭೆ ಬರ್ಬೇಕಂದ್ರೆ ಆ ಮಗು ಯಾವ ಸ್ಕೂಲಲ್ಲಿ ಓದ್ಬೇಕು, ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಕೂಡ ಇಂಥ ಪ್ರತಿಭಾವಂತ ಮಕ್ಕಳು ನಮ್ಮ KGF ತಾಲೂಕಿನಲ್ಲಿ ಇದ್ದಾರೆ ಅನ್ನೋಂಥ ಸತ್ಯ ಯಾರಿಗೆ ಗೊತ್ತಾಗ್ಬೇಕು? ನನ್ನ ಆದಿಯಾಗಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ನಾವೇ ಎಷ್ಟು ಅಂಧಕಾರದಲ್ಲಿ ಇರ್ತೀವಿ. ಯಾವ ಅಂಧಕಾರದಲ್ಲಿ? ನಮಗೂ ಸ್ಟ್ಯಾಂಡರ್ಡ್ ಆಗಿರೋ ಸ್ಕೂಲಲ್ಲಿ ಓದಿದ್ರೇನೆ ಸಂಸ್ಕಾರ ಬರೋದು, ಒಳ್ಳೆ ಮಾರ್ಕ್ಸ್ ತೆಗೆದು ಇಲ್ಲ. ಪ್ರತಿಭೆ ಮಕ್ಕಳಲ್ಲಿರುತ್ತೆ. ಆ ಪ್ರತಿಭೆನ ತಾಯಿ, ತಂದೆ, ಗುರು 3 ಜನ ತಿದ್ದುತ್ತಾರೆ. ಆ ಥರದ್ದು ಒಂದು ಅನುಭವ ನನಗೆ ಇತ್ತೀಚಿನ ದಿನಗಳಲ್ಲಿ ನಾವು ದೇಗುಲಕ್ಕೆ ಒಂದೇ ಸಾರಿ ಕಲ್ಲು ಒಳಗಡೆ ಹೋಗುತ್ತೆ. ಆ ಕಲ್ಲು ಮತ್ತೆ ಪ್ರತಿರೂಪವಾಗಿ ಶಿಲೆ ಆಗುತ್ತೆ. ಆ ಶಿಲೆ ದೇವರ ದೈವಿ ಲಕ್ಷಣ ಬಂದು ಪ್ರತಿದಿನ ಭಕ್ತರನ್ನ ಆಕರ್ಷಿಸ್ತಾ ಇರುತ್ತೆ. ನಿಜವಾ ಇಲ್ವಾ? ಹೌದಾ ಇಲ್ವಾ? ಆಮೇಲೆ ಹಿಂದೆ ಒಂದು ಬಹಳ